ನಾನು ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ, ನಮ್ಮ ಜಿ ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ, ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕಥೆ ಮಾಡಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸೌದತ್ತಿ ಅವ್ರನ್ನ ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನನ್ನ ಮಡ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ. ಆಮೇಲೆ ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದ್ರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು, ಅವರು ಡಾಕ್ಟರ್ ಆಗಿರ್ಲಿ, ಬೇರೆ ಲಾಯರ್ ಆಗಿರ್ಲಿ, ಪೊಲೀಸ್ ಆಗಿರ್ಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಮನುಷ್ಯ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ತರ ಪ್ಲೇ ಮಾಡ್ಬೋದು ಅನ್ನೋದನ್ನ ಕಥೆ ಹೇಳ್ಬೇಕಾದ್ರೇನೆ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದ್ರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡುವಂತ ಅವಕಾಶ, ಇವೆಲ್ಲೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಶೇಷವಾಗಿ ಕನ್ನಡ Z5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ ನಮ್ಮ ಆಡಿಯನ್ಸ್ಗೆ, ಕನ್ನಡಕ್ಕೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನ ಬಹಳ ಸಕ್ರಿಯವಾಗಿ, ತುಂಬಾ ಆಕ್ಟಿವ್ ಆಗಿ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆ ವಿಷಯ. ಕಥೆಗಳು ಬರ್ತವೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನು ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಕನ್ನಡದಿಂದ, ಕನ್ನಡ Z5 ಇಂದ ನಮಗೆ ಬರ್ತಾ ಇದೆ ಆಸ್ ಆಕ್ಟರ್ಸ್ ಆಲ್ಸೋ. ಗೊತ್ತಿಲ್ಲ ಸರ್ ನನಗೆ. ಹೌದು ಹೌದು ಹೌದು, ನಾನೊಂಥರ ಕೇಸ್ ಆಗ್ಬಿಟ್ಟಿದ್ದೀನಿ ಅಂತ, ಕೇಸ್ ಸ್ಟಡಿ ತರ ಆಗ್ಬಿಟ್ಟಿದ್ದೀನಿ ಅಂತ. ಇದು ಅದು ಯಾಕೆ ಗೊತ್ತಿಲ್ಲ. ಒಂದು ನಾನು ಪೊಲೀಸ್ ಅಂದ್ಮೇಲೆ ಕೇಸ್ ತಾನೇ ಅವ್ನು ನೋಡ್ತಾನೆ, ಅವ್ನಿಗೆ ಆಪರೇಷನ್ ಮಾಡಕ್ಕಾಗ ಅಲ್ಲ. ಪೊಲೀಸ್ ಅಂತ ಅವ್ನ ಕೆಲಸದಲ್ಲಿದ್ರೆ ಯಾರಾದ್ರೂ ಅವ್ನಿಗೆ ಕೇಸಸ್ ಬರುತ್ತೆ. ಹಾಸ್ಪಿಟಲ್ ಆಪರೇಷನ್ ಮಾಡಕ್ಕಾಗತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇದ್ರ ಮೂಲಕ ಹೆಸರು ಕೊಟ್ಟಂತ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 80 ಆ ಚಿತ್ರತಂಡಕ್ಕೆ, ನಮ್ಮ ದೇವಿ ಪ್ರಸಾದ್, ಸಾತ್ವಿಕ್ ಇವರೆಲ್ಲ ಆ ಕಥೆ ಮಾಡಿದಾಗ ಅದೊಂದು ವಿಶೇಷವಾದ ಹೆಸರನ್ನ ಕೊಡ್ತು, ವಿಶೇಷವಾದ ಬಲವನ್ನು ಕೊಡ್ತು. ಆಸ್ ಅನ್ ಆಕ್ಟರ್ ನನ್ನ ಕರಿಯರ್ಗೆ ಒಂದು ಬಲ ಕೊಡ್ತು, ನನಗೆ ಬೇಕಾಗಿದ್ದಂತ ಒಂದು ಬಲ. ಆಮೇಲೆ ಈಗ ನಾನು ಯಾವ್ದನ್ನು ಚೂಸ್ ಮಾಡ್ತಿಲ್ಲ. ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವ್ರ ಕೈಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ಏನ್ ವಿಭಿನ್ನವಾಗಿರುವಂತ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ನೀವು 3 ಎಪಿಸೋಡ್ ನೋಡಿದ್ರಲ್ಲ, ಈ 3 ಎಪಿಸೋಡ್ ಅಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಹಿ ಇಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್. ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಬೇರೆ ಪ್ರಾಜೆಕ್ಟ್ ಇರ್ತಾರೆ, ಅಲ್ಲೆಲ್ಲ ಒಂದು ಏನಿರುತ್ತೆ, ಒಂದು ಕಮಾಂಡ್ ಇರುತ್ತೆ, ಅಥವಾ ಒಂದು ಲೌಡ್ನೆಸ್ ಇರುತ್ತೆ, ಒಂದು ಅಬ್ಬರ ಇರುತ್ತೆ, ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಇದರಲ್ಲಿ ಅದೆಲ್ಲ ಯಾವುದು ಕೂಡ ಇವನ್ ಸಹಾಯಕ್ಕೆ ಬರ್ತಿಲ್ಲ. ಅದು ಇವನ್ ಟಫ್ನೆಸ್ ಇರ್ಬೋದು, ಇವನು ಡ್ಯೂಟಿ ಕಾನ್ಶಿಯಸ್ ಇರ್ಬೋದು, ಯಾವುದು ಇವನ್ ಸಹಾಯಕ್ಕೆ ಬರ್ತಿಲ್ಲ. ಇವನನ್ನ ಆಡಿಸ್ತಾ ಹೋಗುತ್ತೆ. ನನಗೆ ಆ ಒಂದು ಸ್ಪೇಸ್ ಅಲ್ಲಿ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ. ರಾಕ್ಷಸ ವೆಬ್ ಸೀರೀಸ್ ನ SI ಹನುಮಪ್ಪನ ಕ್ಯಾರೆಕ್ಟರ್, ಆಮೇಲೆ ಇದರ ಭಾಷೆ ತುಂಬಾ ಇಷ್ಟಪಟ್ಟು ಕಲಿತು, ಕನ್ನಡ ಕಲಿಬೇಕು ಅಂತಲ್ಲ, ಆದ್ರೆ ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ, ಇನ್ನೂ ಆಳವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ. ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ. ಅಲ್ಲಿ ನಮ್ಗೆ ಶ್ರೀಕಾಂತ್ ಸರ್ ಇದ್ರು, ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಅಲ್ಲಿ ಸಿನಿಮಾ ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾರೆ ಜಹಾಂಗೀರ್ ಸರ್, ಅಪ್ಪಣ್ಣ ಅವರು, ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ. ಸುಹಾನ್ ಅವರ ಉತ್ತರ ಕರ್ನಾಟಕದ ಭಾಷೆ ಕೂಡ ನನಗೆ ಸುಮಾರು ಸಲ ಆ ರೆಫರೆನ್ಸ್ ಕೂಡ ತಗೊಂಡಿದ್ದೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನ ಮಾಡಿದ್ದೀನಿ.
ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ. ಕೆಲಸ ಮಾಡ್ತಾ ಇರ್ಬೇಕು ಅಂತ ಸರ್, ನನಗೇನಿಲ್ಲ, ನನಗೆ ಒಂದು ಯಾವ್ದಾರ ಒಂದು ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ನನಗೆ ಅಂತ ಬಂದಾಗ, ಓ ನನಗೆ ಕೆಲಸ ಸಿಗ್ತಿದೆಯಲ್ಲ, ನನಗೆ ಕೆಲಸ ಕೊಡುವಂತ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ, ಅಂದ್ರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ, ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ತರದಂತ ಸಿನಿಮಾ, ಟೆಲಿವಿಷನ್ ಅಲ್ಲಿ ಕೆಲಸ ಮಾಡೋದಾಗ್ಲಿ, ಇವಾಗ ವೆಬ್ ಸೀರೀಸ್ ಆಸ್ ಅನ್ ಆಕ್ಟರ್ ನಾನು ಮಾತ್ರ ಅಂತಲ್ಲ, ಬಹಳಷ್ಟು ಜನರಿಗೆ ಈ ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಆದ್ರೆ ಅದು ನಿಧಾನ ಓಪನ್ ಅಪ್ ಆಗ್ಬೇಕು. ಅಂದ್ರೆ ಅವ್ರಿಗೆ ಬೇಕಲ್ಲ, ಅಂತ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ, ಅಂತ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ, ಆ ಥರ ಒಂದು ತಂಡ ಬೇಕಾಗುತ್ತೆ. ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನ್ನ ಪುಣ್ಯ. ವೆಬ್ ಸೀರೀಸ್ ಬರೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ವೆಬ್ ಸೀರೀಸ್ ಸಿನಿಮಾ ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನಂದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಮುಲಾಜಿಲ್ಲ, ಯಾವುದೋ ಒಂದು ಕಡಿಮೆ ಖಂಡಿತ ಆಗಲ್ಲ. ಸ್ಮಾಲ್ ಟಿವಿ ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿದೆ, ಅಷ್ಟಲ್ಲೇ ಮಾಡಬೇಕು. ವೆಬ್ ಸೀರೀಸ್ ಸಿನಿಮಾ ಸ್ಕ್ರೀನಲ್ಲಿ ನೋಡ್ತಾ ಇದೀವಿ, ಇಲ್ಲಿ ನೋಡ್ತೀವಿ ಅಂತ ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಕ್ಕಿಂತ ಅದ್ಭುತವಾಗಿ ಖರ್ಚು ಮಾಡುವಂಥ ಪ್ರಸಂಗಗಳು ಬಂದ್ಬಿಡುತ್ತೆ. ಇದು ಈ ನಡೆದಿದೆ, ಇದೆಲ್ಲ ಆಗಿದೆ. ಹಾಗಾಗಿ ಕಲಾವಿದರಿಗೆ ಏನಪ್ಪ ಅಂದ್ರೆ ಎರಡು, ಒಂದು ಕೆಲಸ. ಹಾಗಾಗಿ ಆರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಭಾಳ ಮುಂದೆ ಹೋಗ್ತಾ ಹೋಗ್ತಾ ಇದೇ ಒಂದ್ಸಲಿ ಹೇಗೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ ಆಗ್ತಿರೋದಕ್ಕೆ ಚಿರಂಜೀವಿರು ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಾಗಾರ್ಜುನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ. ನಾಗಾರ್ಜುನ್ ನಂಗೆ ಒಂಥರ ಎಲ್ಲೋ ರೋಲ್ ಮಾಡ್ಲಾಗ್ತಾ ಇದ್ದಾರೆ. ಸೊ ಇದು ಪಾತ್ರ ಬಂದ್ರೆ ಪಾತ್ರ ಹೇಗಾರ ಇರಲಿ, ನಾವು ನಮ್ಮ ಸ್ಟಾರ್ಡಮ್ ಬಿಟ್ಟು ನಾವು ಇಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಂತ. ಹಾಗೆ ನಾವು ಇವತ್ತು ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಆಲೋಚನೆ ಚೇಂಜ್ ಆಗಿದೆ. ಸೊ ನಾವು ಒಳ್ಳೆ ಪಾತ್ರ, ಒಳ್ಳೆ ಬ್ಯಾನರು, ಒಳ್ಳೆ ಜಾಗ ಗೊತ್ತಾರೆ ಖಂಡಿತವಾಗಿ ಸ್ವಿಚ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತೀನಿ.